ಸಂಸ್ಥೆ ಟಿಪ್ಪು ರಾಮ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಶುಭ ಚಾಲನೆಯನ್ನು ನೀಡ್ತಾ ಇದ್ದಾರೆ. ಯಾಕಂದರೆ ಯಾವುದೇ ರೀತಿಯ ಇಂಟ್ರೊಡಕ್ಷನ್ನ ಅವಶ್ಯಕತೆ ಇಲ್ಲ. ಅವರ ಸಾಧನೆ, ಅವರ ಸಾಹಿತ್ಯ, ಅವರ ಬರವಣಿಗೆ, ಅವರ ಕೊಡುಗೆ ಎಲ್ಲವನ್ನ ಹೇಳಾಗಿದೆ. ಹಾಗಾಗಿ ಇವತ್ತು ಬಹಳ ವಿನಮ್ರವಾಗಿ ಅವರಿಗೆ ಧನ್ಯವಾದವನ್ನು ಅಷ್ಟೇ ಈ ವೇದಿಕೆಯ ಮೂಲಕ ನಾವು ತಿಳಿಸೋದಕ್ಕೆ ಸಾಧ್ಯ. ಪ್ರೀತಿಯಿಂದ ಬಂದು ಆಶೀರ್ವಾದವನ್ನು, ಪ್ರೋತ್ಸಾಹವನ್ನು ನೀಡ್ತಾ ಇರುವಂತಹ ಈ ನಾಡಿನ ಕನ್ನಡವನ್ನು ಹಾಗೂ ನಾಡಿನ ಹೆಮ್ಮೆಯನ್ನು ತಮ್ಮ ಬರವಣಿಗೆಯ ಮೂಲಕ ಧನ್ಯವಾದವನ್ನು ತಿಳಿಸಿದ ಪ್ರಾಂತ ಅಧ್ಯಕ್ಷರು ಹಾಗೂ ಇಂದಿನಿಂದ ಮಂಜು ಕವಿಯವರು ಹಾಗೂ ಡಾಕ್ಟರ್ ರಾಜುವೀರವರ ಆಸೆಯಂತೆ ಈ ವೇದಿಕೆಯಲ್ಲಿ ದೊಡ್ಡರಂಗೇಗೌಡ ಸರ್ ಅವರ ಆಶೀರ್ವಾದದ ಜೊತೆ ಡಾಕ್ಟರ್ ರಾಜುವೀರವರ ಮೊದಲ ಕೊಡುಗೆ, ಮೊದಲ ಪ್ರಯತ್ನ ಮೆರೆವ ಸಾಹಿತ್ಯ ಲೋಕದಲ್ಲಿ ತಮ್ಮ ಬರವಣಿಗೆಯ ಮೂಲಕ ನಮ್ಮ ಕನ್ನಡದ ಘಮವನ್ನು ಬೆರೆಸಿರುವಂಥ ಪದ್ಮಶ್ರೀ ಡಾಕ್ಟರ್ ದೊಡ್ಡರಂಗೇಗೌಡ ಸರ್ ಅವರು, ಸುಶೀಂದ್ರ ಪ್ರಸಾದ್ ಸರ್ ಅವರು, ಶಿವಾನಂದ್ ಸರ್ ಅವರು, ಜಗದೀಶ್ ಅವರು, ವಿನುಮನಸ್ಸು ಅವರು, ಮಂಜು ಕವಿಯವರು, ಶ್ರುತಿಯವರು ಇವರೆಲ್ಲರ ಜೊತೆಯಾಗಿ ಪುಸ್ತಕವನ್ನು ಇದೀಗ ತಾನೇ ಬಿಡುಗಡೆ ಮಾಡಿಕೊಟ್ಟಿದ್ದಾರೆ. ಶುಭವಾಗಲಿ, ಜನರ ಪ್ರೀತಿ, ಜನರ ಆಶೀರ್ವಾದ ಹಾಗೂ ಸಂಪೂರ್ಣವಾದ ಯಶಸ್ಸು ಈ ಪುಸ್ತಕಕ್ಕೆ ಸಿಗಲಿ ಅಂತ. ಟಿಪ್ಪು ರಾಮ ಪುಸ್ತಕ ಇದೀಗ ತಾನೇ ಲೋಕಾರ್ಪಣೆಯಾಗಿದೆ. ಬಹಳ ಕನಸಿತ್ತು ಡಾಕ್ಟರ್ ರಾಜುವೀರ ಎಲ್ಲಿ ತೋರುತ್ತೋ ಆ ಜಾಗದಲ್ಲಿ ಒಂದು ಪುಟ್ಟ ಕೊಡುಗೆ ನಾನು ಬರಬೇಕು ಅಂತ. ಇವತ್ತು ಅವರ ಕನಸಿಗೆ ರೆಕ್ಕೆ ಸಿಕ್ಕಿದಾಗಿದೆ. ವೇದಿಕೆಯಲ್ಲಿರುವಂಥ ಗಣ್ಯರೆಲ್ಲರೂ ಸೇರಿ ಆಶೀರ್ವಾದ ಮಾಡಿ ಡಾಕ್ಟರ್ ರಾಜುವೀರ್ ಅವರ ಕನಸಿನ ಕೂಸು ಟಿಪ್ಪು ರಾಮ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ. ಇದು ಕೇವಲ ಮಾಧ್ಯಮ ಮಿತ್ರರಿಗೆ ಒಂದು ಸ್ವಾಗತ. ನಾನು ಮತ್ತೆ ನಮಗೆಲ್ಲರಿಗೂ ಒಂದು ಮಾಧ್ಯಮ ಮಿತ್ರರಿಗೆ ಕೇಳ್ಕೊಳ್ತಾ ಇದ್ದೀವಿ. ತುಂಬ ದಿವಸದಿಂದ ನೀವು ನಮಗೆ ತುಂಬ ಸಹಕಾರ ಮಾಡಿದ್ದೀರ. ಹಲವಾರು ನಮ್ಮ ಸಾಂಗ್ಯಗಳನ್ನು, ಹಾಡುಗಳನ್ನು ಜನತೆಗೆ ತಲುಪಿಸೋದಕ್ಕೆ ತಮ್ಮ ಪ್ರಯತ್ನ ಅದ್ಭುತವಾಗಿದೆ. ಅದಕ್ಕೆ ನಮಗೆ ಎಲ್ಲರಿಗೂ ನಾನು ನಮಸ್ಕಾರ ತಿಳಿಸ್ತಾ, ವೇದಿಕೆ ಮೇಲೆ ಅಲಂಕೃತ ಅಧ್ಯಕ್ಷರಾದ ಪದ್ಮಶ್ರೀ ನಮ್ಮ ಡಾಕ್ಟರ್ ದೊಡ್ಡರಂಗೇಗೌಡ ಸಾಹೇಬರು ಹಾಗೂ ಡಾಕ್ಟರ್ ಸುಚೇಂದ್ರ ಪ್ರಸಾದ್ ಸರ್ ಅವರು ಇವತ್ತು ಕನ್ನಡ ಪದೋಚ್ಚಾರ ಶಿರೋಮಣಿ ಅನ್ನೋ ಒಂದು ಬಿರುದು ತಗೊಂಡಿದ್ದಾರೆ. ಯಾಕಂದರೆ ಅವರು ಮಾತಾಡ್ತಾ ಇದ್ರೆ ಒಂದು ಆ ಉಚ್ಚಾರ ಪದಗಳನ್ನು ನಾವು ಯಾವುದೋ ಹಳಗನ್ನಡದಲ್ಲಿ ಹಳೆಯ ಕಾಲದಲ್ಲಿ ಕೇಳ್ದಂಗೆ ಅಂಥ ವರ್ಡ್ಸ್ಗಳನ್ನ ಅವ್ರು ಮಾತಾಡ್ತಾರೆ. ಈಗ ಅದನ್ನು ಅವರ ಪದೋಚ್ಚಾರಗಳನ್ನು ತಾವೆಲ್ಲ ಈಗ ಅನುಭವಿಸ್ತಿದ್ದೀವಿ. ಈಗ ಅವ್ರಿಗೂ ಕೂಡ ನಾನು ಅವ್ರಿಗೆ ನಮಸ್ಕರಿಸ್ತಾ, ಪ್ರಾಧ್ಯಾಪಕರಾದ ಕನ್ನಡ ಪ್ರಾಧ್ಯಾಪಕರು ಡಾಕ್ಟರ್ ಭರತ್ ಅವ್ರಿಗೂ ನಾನು ನಮಸ್ಕರಿಸ್ತಾ, ಶಿವಾನಂದ್ ಸರ್ ಅವ್ರಿಗೂ ನನ್ನ ನಮಸ್ಕಾರವನ್ನು ತಿಳಿಸ್ತಾ, ವೇದಿಕೆಯಲ್ಲಿ ಜಗದೀಶ್ ಸರ್ ಇದ್ದಾರೆ, ವಿನುಮನ್ ಸರ್ ಇದ್ದಾರೆ, ಡೈರೆಕ್ಟರ್ ಇದ್ದಾರೆ, ಶ್ರುತಿ ಮೇಡಮ್ ಅವರು, ಪ್ರೊಡ್ಯೂಸರ್ ಅವರು, ಇವರೆಲ್ಲರೂ ನಾನು ನಮಸ್ಕಾರ ತಿಳಿಸ್ತಾ, ಹಾಗೂ ನಮ್ಮ ಎಲ್ಲ ಬಂಧು ಬಾಂಧವ ನೆರೆದಿಕ್ಕಂಥವ್ರಿಗೆಲ್ಲ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ನಿಮ್ಮ ಆಶೀರ್ವಾದ ಬೇಕು. ಯಾಕಂದರೆ ಒಬ್ಬರು ಕನ್ನಡ ಪ್ರಾಧ್ಯಾಪಕರಾಗಿರೋ ಎಮ್ಮೆನೋ ಕನ್ನಡ ಲಿಟ್ರೇಚರು ಆಗಿರೋರು ಕತೆ, ಕವನ, ಕಾದಂಬರಿ ಬರೆಯೋದು ಕೇಳಿದ್ದೀರ. ಆದರೆ ನಾನೊಬ್ಬ ಸಿವಿಲ್ ಇಂಜಿನಿಯರ್, BE ಇನ್ ಸಿವಿಲ್ ಇಂಜಿನಿಯರಿಂಗ್ ಮಾಡ್ಕೊಂಡು ಮೈಸೂರಲ್ಲಿ NI ಕಾಲೇಜಲ್ಲಿ ಮಾಡ್ಕೊಂಡು ಇವತ್ತೊಂದು ಕಾದಂಬರಿ ಬರ್ತಿದ್ದೀನಿ ಅಂದರೆ ಇದು ನನಗೆ ನಂಬೋಕ್ಕಾಗ್ತಾಯಿಲ್ಲ. ಇದಕ್ಕೆಲ್ಲ ಕಾರಣ ನಾನು ಹೈಸ್ಕೂಲಲ್ಲಿ ಓದ್ತಿರ್ಬೇಕಾದ್ರೆ ದೊಡ್ಡರಂಗೇಗೌಡರು ಸಾಹೇಬರು ಅವರ ಒಂದು ಪ್ರವಚನ ಕೊಡ್ತಾಯಿದ್ರು ನಮ್ಮ ಸ್ಕೂಲಿಗೆ ಬಂದು. ಅವತ್ತು ನಾನು ಅಂದ್ಕೊಂಡೆ ಜೀವನದಲ್ಲಿ ಏನಾದರೂ ಒಂದು ಅವರ ದಾರಿನಲ್ಲಿ ನಾನು ನಡಿಬೇಕು. ಅಂದರೆ ನಾನು ಇಂಜಿನಿಯರಿಂಗ್ ತೊಗೊಂಡಿದ್ದೀನಿ, ಇದು ಹೆಂಗೆ ಸಾಧ್ಯ? ಅದಕ್ಕೂ ಒಂದು ಕಾರಣ ಇದೆ. ನನಗೆ ಕರ್ನಾಟಕದ ಚಾಮರಾಜನಗರದಿಂದ ಹಿಡಿದು ಮಹಾರಾಷ್ಟ್ರದ ಬಾರ್ಡರ್ ತೊಗಲಭಾಗ್ಯ ಅನ್ನೋ ವಿಲೇಜ್ವರೆಗೂ ನಾನು ಒಂದು ಸರ್ಕಾರಿ ಕೆಲಸ ಮಾಡಿಕೊಂಡು BBMPನಲ್ಲಿ 16 ವರ್ಷ ಕೆಲಸ ಮಾಡಿದ್ದೀನಿ. ಈ ಎಲ್ಲ ಒಂದು ಅನುಭವಗಳು ಇವತ್ತು ಜನತೆಗೆ ಏನೇನು ಕಷ್ಟಗಳು ಅನುಭವಿಸ್ತಾ ಇದ್ದಾರೆ ಅದನ್ನೆಲ್ಲ ಎಳೆಯಾಗಿ ಒಂದೊಂದಾಗಿ ಸ್ಟೇಜ್ ಬೈ ಸ್ಟೇಜ್ ಒಂದೊಂದು ಕೃತಿ ಮೂಲಕ ಅವ್ರಿಗೆ ಏನು ಕಷ್ಟಗಳು ಯಾವ್ಯಾವ ಏರಿಯಾದಲ್ಲಿ ಏನೇನು ತೊಂದರೆಗಳಾಗ್ತಾಯಿದೆ ಅದ್ರ ಬಗ್ಗೆ ಒಂದೊಂದು ಮಾಹಿತಿ ಕೊಡಬೇಕು. ಇವಾಗ ಮೊದಲಿಗೆ ನಾನು ಏನನ್ನು ಇದನ್ನು ಆರಿಸ್ಕೊಂಡೆ, ನಾನು ಪರಿಸರದ ಬಗ್ಗೆ ಜಾಗೃತಿ ಮೂಡಿಸೋದು ಒಂದೇ ಅಲ್ಲ, ಇವತ್ತು ನಮ್ಮ ಜನಗಳಿಗೂ ಅಷ್ಟೇ. ಇವತ್ತು ನೋಡಿದರೆ ಪ್ರತಿಯೊಂದು ಸಂಸಾರದಲ್ಲೂ ಗಲಾಟೆ, ಜಗಳ, ಇದರಿಂದ ಮಕ್ಕಳು ಓದೋದಕ್ಕೆ ಅವರ ಮನಸ್ಸಿನ ಮೇಲೆ ಆಗ್ತಕ್ಕಂಥ ಆಘಾತಗಳು, ಪರಿಣಾಮಗಳು, ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಒಂದು ಕೃತಿ ಮಾಡಿದೆ ನಾನು. ಅದೇ ತಿಕ್ಲು ರಾಮ ಅಂದರೆ ಯಾರಿಗಾದ್ರೂ ಒಬ್ಬ ಸಾಧಾರಣವಾದ ಮನುಷ್ಯ ಯಾರಿಗಾದ್ರೂ ಬುದ್ಧಿ ಹೇಳಕ್ಕೆ ಹೋದರೆ ಸಾಕು ಹೋಗಪ್ಪ ಕಂಡಿದ್ದೀನಿ ನಿನ್ನ ನೋಡ್ಕೊಂತ ಅಂದ್ಬಿಟ್ಟು ಹೇಳೋವಂಥ ಪರಿಸ್ಥಿತಿ ಬಂದಿದೆ. ಆದರೆ ಒಬ್ಬ ಹುಚ್ಚ ಒಂದು ದೊಣ್ಣೆ ಹಿಡ್ಕೊಂಡು ನಿಂತ್ಕೊಂಡ್ರೆ ಎಂದರೂ ಮಾತು ಕೇಳ್ತಾರೆ, ಕೂತ್ಕೊಂಡ್ರೆ ನಿಂತ್ಕೊಂತಾರೆ.
ಇದನ್ನು ನಾನು ಕಣ್ಣಾರೆ ನಾನು ನೋಡಿ ಒಂದು ಸನ್ನಿವೇಶದಲ್ಲಿ ಈ ಒಂದು ಅನುಭವ ನನಗೆ ಈ ಕೃತಿನ ತರಲಿಕ್ಕೆ ಒಂದು ಪ್ರೇರಣೆ ಆಯಿತು. ಒಂದು ಸುಂದರವಾದಂಥ ಸಂಜೆ. ಇವತ್ತು ವಿನೂತನ ಕಾದಂಬರಿಯಾಗಿರ್ತಕ್ಕಂಥ ತಿಕ್ಕಲ ರಾಮ ಅನಾವರಣ ಆಗಿದೆ. ನಾನಿದರ ಹಸ್ತಪ್ರತಿಯನ್ನು ಓದಿದ್ದೇನೆ. ತನ್ಮುಖಾಂತರವಾಗಿ ನಾವು ಮಾತನ್ನು ಬರೆಯುವ ಪ್ರಯತ್ನ ಮಾಡಿದ್ದೇನೆ. ಮಂಜು ಕವಿ ಬಂದು ಇಂಥ ಒಂದು ಕಾರ್ಯಕ್ಕೆ ತಾವು ಬರಬೇಕು ಅಂದಾಗ ಭಾಳ ಸಂತೋಷ ಆಯಿತು. ಈ ಕಾದಂಬರಿಯನ್ನು ಬರೆದಂಥವರು ಡಾಕ್ಟರ್ ನಟರಾಜ್, ವೃತ್ತಿಯಲ್ಲಿ ಇಂಜಿನಿಯರ್. ವಾಸ್ತವವಾಗಿ ಇದೊಂದು ಪರಿಸರ ಪ್ರೇಮದ ಕತೆ. ಗ್ರಾಮೀಣ ಪರಿಸರವೇ ಇಲ್ಲಿ ಪ್ರಧಾನ. ಹಳ್ಳಿ ಕಡೆ ಭಾಷೆಯನ್ನು ಈ ಕಾದಂಬರಿಯಲ್ಲಿ ನೀವು ನೋಡೋಕ್ಕೆ ಸಾಧ್ಯ. ಆ ಗ್ರಾಮೀಣ ನುಡಿಗಟ್ಟು ಇಲ್ಲಿಯ ಪ್ರತಿ ಪುಟದಲ್ಲೂ ಕೂಡ ಎರಕ ಹೊಯ್ಯಲಾಗಿದೆ. ಮಂಜು ಕವಿ ಇದಕ್ಕೆ ಸಂಗೀತ ನೀಡುವ ಪ್ರಯತ್ನವನ್ನು ಮಾಡಿದ್ದಾರೆ. ಯಾವ್ಯಾವುದೋ ದೇಶ ನೋಡೋ ಬದಲು ನಮ್ಮ ದೇಶ ನೋಡುವ ಅನ್ನುವ ಒಂದು ಹಾಡಿದೆ. ಆ ಹಾಡು ನಿಜವಾಗಿಯೂ ಕೂಡ ಇಷ್ಟ ಆಗುತ್ತೆ, ಕನ್ನಡಿಗರಿಗೆ ಇಷ್ಟ ಆಗುತ್ತೆ. ಲೋಕನೆಲ್ಲ ನೋಡ್ತೇವೆ, ಲೋಕನೆಲ್ಲ ಹೇಳ್ತೇವೆ, ಆದರೆ ವಾಸ್ತವವಾಗಿ ನಮ್ಮೂರಿನ ಬಗ್ಗೆ ಸರಿಯಾದ ತಿಳುವಳಿಕೆ ಇರಲಿಲ್ಲ. ಅಂಥ ತಿಳುವಳಿಕೆಯನ್ನು ನೀಡುವಂತಹ ಈ ತಿಕ್ಕಲ ರಾಮ ಒಂದು ಅಪರೂಪದ ವ್ಯಕ್ತಿತ್ವ ಅಂತೇಳಿ ನನಗನ್ಸುತ್ತೆ. ಸಂತೆಯಲ್ಲಿ ನಿಂತ ಕಬೀರ್ ನಮ್ಗೆ ಆಗಿದೆ. ನಾವು ಸಂತೆಯಲ್ಲಿದ್ದೇವೆ, ಎಲ್ಲ ಕಬೀರರು ಕೂತಿದ್ದಾರೆ ನಮ್ಮ ರೀತಿಯಲ್ಲಿ. ಎಲ್ಲ ಬಲ್ಲವರಿಲ್ಲ, ಬಲ್ಲಿದರು ಬಹಳಿಲ್ಲ. ಎಲ್ಲ ಬಲ್ಲವರಿಲ್ಲ, ಬಲ್ಲಿದರು ಬಹಳಿಲ್ಲ. ಸಾಹಿತ್ಯ ಎಲ್ಲರಿಗೆ ಅಲ್ಲ ಅಂತ 16ನೇ ಶತಮಾನದಲ್ಲಿ ಸರ್ವಜ್ಞ ಹೇಳಿದ್ದಾರೆ. ಆದರೆ ಅಪವಾದ ಅನ್ನೋ ರೀತಿಯಲ್ಲಿ ಅವರು ಅನ್ಯ ವೃತ್ತಿಯನ್ನು ಮಾಡ್ತಾ ಇದ್ದಾಗೂ ಸಹ ಸಾಹಿತ್ಯ ಕೃಷಿ ಮಾಡೋದಕ್ಕೋಸ್ಕರ ಅಂತ ನಟರಾಜರು ಹೊರಟಿದ್ದಾರೆ. ಅದು ಬಹಳ ಮುಖ್ಯ. ಯಾರು ಯಾವ ಲೋಕಕ್ಕೆ ಬಂದಾಗೂ ಸ್ವಾಗತ ಕೋರೋದನ್ನು ಅದು ಹಿರಿಯರ ಸಮ್ಮುಖ ಆಗುತ್ತೆ ಅಂದರೆ ಇನ್ನೂ ಒಳ್ಳೆಯದು. ಹಿರಿಯರದಕ್ಕೆ ಸಾಕ್ಷಿಯಾಗಿದ್ದಾರೆ, ಅವರು ಆಶೀರ್ವದಿಸ್ತಿದ್ದಾರೆ ಅಂತ ಹೇಳಿದ್ರೆ ಅದು ಮತ್ತೆ ಮಂಜು ಕವಿ ಅಂತ ನಿರ್ದೇಶಕರ ಜೊತೆಗೆ ಸಾಹಿತಿ ಅಥವಾ ಸಂಗೀತಗಾರರವರು ಅವರು ಸಾಹಿತ್ಯವನ್ನು ಗೀತ ಸಾಹಿತ್ಯ ಬರೆಯುವಂಥವ್ರು, ಒಬ್ಬ ಮೇರು ಗೀತ ಸಾಹಿತ್ಯ ಬರೆದಂಥವ್ರನ್ನ ಮತ್ತೋರ್ವ ಗೀತ ಸಾಹಿತಿ ಕರ್ಕೊಂಡ್ಬಂದು ಒಂದು ಪುಸ್ತಕ ರೂಪದಲ್ಲಿರುವಂಥ ತಿಕ್ಕಲ ರಾಮನನ್ನು ಇಂದು ಬಿಡುಗಡೆ ಮಾಡ್ತಾರೆ. ನಿಜವಾಗಿಯೂ ಸಂತೋಷ ಸಂಗತಿ. ಇದರಲ್ಲಿರುವಂಥ ಅಡಕ ಮಾನ್ಯ ಗೌರಂಗ ಅವರು ಹೇಳಿದ ಹಾಗೆ ಗ್ರಾಮೀಣ ಸೊಗಡು, ಗ್ರಾಮ್ಯವನ್ನು ಈಗ ನಾವು ತಾಪಮಾನ, ಹವಾಮಾನ ಮತ್ತು ಮಾನಾಪಮಾನ ಎಲ್ಲವನ್ನೂ ನೋಡ್ತಾ ಇದ್ದೇವೆ ದೇಶದಲ್ಲಿ. ಇಂಥವೆಲ್ಲದರ ನಡುವೆ ಪರಿಸರದ ಕುರಿತಾಗಿ ಅವರು ಇಟ್ಕೊಂಡಂಥ ಕಾಳಜಿಯನ್ನು ವ್ಯಕ್ತಪಡಿಸ್ತಾ ಇದೆ. ತಿಕ್ಕಲ ರಾಮ ಮಾಡಬಹುದಾದಂಥ ಅಷ್ಟು ಕೆಲಸವನ್ನು ಕಾದಂಬರಿ ಮುಖಾಂತರ ಸ್ಥಾಪಿಸಿಕೊಟ್ಟಿರುವಂಥ ಸಂಗತಿಗಳಿದೆಯಲ್ಲ, ಅವು ಓದುಗರೇ ಇಲ್ಲ ಈಗ, ಆದರೆ ಓದುಗರನ್ನೂ ಬಾರಿ ಹೇಳ್ಕೊಳ್ತೇವೆ. ಹಾಗೊಂದು ಈ ಥರದ ಪರಿಸರ ಪ್ರೇಮವನ್ನು ಕಾಳಜಿ ಮೀರಿಸಿಕೊಂಡಂಥ ಒಂದು ದೊಡ್ಡ ವರ್ಗ ಅದರ ಸಂತತಿ ಸಂವರ್ಧಿಸಲಿ ಈ ಕೃತಿ ಅದಕ್ಕೆ ಸಹಕಾರಿಯಾಗಿ ಅಂತ ಹೇಳ್ಬೋದು. ತಿಕ್ಕಲ ರಾಮ ಕಾದಂಬರಿ ಮತ್ತು ಕಾದಂಬರಿ ಚಿತ್ರಕೃತಿಯಾಗಿಕೊಂಡಂಥ ಮಂಜು ಕವಿಯವರಿಗೆ, ನಟರಾಜರಿಗೆ, ಇವತ್ತಿನ ಈ ಕೃತಿಯನ್ನು ಪ್ರಕಟ ಮಾಡಿದ ಶಿವಾನಂದರಿಗೆ ತಮ್ಮ ಎಂದಿನ ಸ್ಫೂರ್ತಿಯನ್ನು ಇರಿಸಿಕೊಂಡು ಏರು ಇಳಿ ಎಲ್ಲವನ್ನು ಪಕ್ಕಕ್ಕಿರಿಸಿ ಪುಸ್ತಕ ಅನ್ನೊಂದು ಕೂಡಲೇ ಮಾನ್ಯ ಗೌರಂಗ ಅವರು ಮತ್ತು ಡಾಕ್ಟರ್ ಭರತರು ಅವರು ಎಂದು ಇಂಥ ಕಾರ್ಯಕ್ರಮಗಳಿಗೆ ಸಾಕ್ಷಿಯಾಗ್ತಾರೆ. ಇದು ನಮಗೆ ಗಮನೀಯ ಮತ್ತು ಮಾದರಿ ಅಂತ ಅನಿಸುತ್ತೆ. ನಾವೆಲ್ಲ ಜೊತೆಗೆ ಬೆಳೀತಾ ಬಂದುಬಿಟ್ಟಿದ್ದೀವಿ. ನಮ್ಮ ಭಟ್ರು ಕೂಡ ಇಂಥ ಕಾರ್ಯಕ್ರಮ ನಾನು ನಿರೂಪಿಸ್ತೀನಿ ಅಂತ ಹೇಳ್ತಾರೆ. ಈ ಎಲ್ಲೂ ವಿಶೇಷ. ಅದನ್ನು ನಮ್ಮ ಚಂದ್ರು ಅಂತವರು, ಇಲ್ಲಿರುವಂಥ ಎಲ್ಲರೂ ಈ ಮಾಧ್ಯಮದ ಮುಖಾಂತರ ನಾನು ಪಸರಿಸ್ತೀನಿ ಅಂತ ಹೇಳುವಂಥದ್ದು ಸಹ ಒಂದು ಧೀಶಕ್ತಿಯೇ.
ಇಂಥ ಧೀಶಕ್ತಿ ನಿರಂತರತೆಯನ್ನು ಪಡ್ಕೊಳ್ಳಿ, ಅದು ಚಿರಂತನವಾಗಲಿ. ಅಕ್ಷರ ಮಾಧ್ಯಮದಲ್ಲಿ ಓದೋದು, ಪುಸ್ತಕ ಇರೋದು ಮಸ್ತಕಕ್ಕೆ ಬರೋ ರೀತಿಯಲ್ಲಿ ಅದು ಸಹಕಾರಿಯಾಗಿರಲಿ. ಯಾರೆಲ್ಲ ಗದ್ದಲ ಗಲಾಟೆಯನ್ನು ಮಾಡ್ತಿದ್ದಾರೋ ಆ ಎಲ್ಲ ಗದ್ದಲ ಗಲಾಟೆಗಳನ್ನೆಲ್ಲ ಕಮ್ಮಿ ಮಾಡಿಕೊಂಡು ಮನದ ಗದ್ದಲವನ್ನು ದೂರ ಮಾಡಿಕೊಳ್ಳೋದಕ್ಕೆ ಇಂಥ ಪರಿಸರ ಪ್ರೇಮ ಇದೆಲ್ಲದನ್ನು ಬಿಟ್ಟುಕೊಳ್ಳುವಂತಾಗಲಿ. ಜಗತ್ತು ತನ್ನಷ್ಟಕ್ಕೆ ತಾನೇ ಸಾಗ್ತಲೇ ಹೋಗ್ತದೆ. ಪರಿವರ್ತನೆ ಜಗದಲ್ಲಿ ಈ ಮಾತು ಹೇಳ್ತೀವಿ. ಈ ಪರಿಯ ವರ್ತನೆ ಇದೆಯಲ್ಲ, ಗದ್ದಲದ ನಡುವೆಯೂ ನಾವು ಒಬ್ಬೊಬ್ಬ ಕಬೀರನ್ನ ಸ್ಥಾಪನೆ ಮಾಡ್ತೀವಿ ಅಂತ ಹೋಗ್ತೀವಲ್ಲ, ಇದು ವಿಶೇಷವಾದ್ದು. ಆ ಎಲ್ಲ ಕಾರಣಗಳಿಗೆ ಇಂಥ ಸಂಗತಿಗಳು ಗಮನೀಯ ಅಂತ ಅನಿಸುತ್ತೆ. ಮನನ ಆಗ್ಬೋದಾದಂಥ ಇಂಥ ಕೃತಿಗಳ ಸಂಖ್ಯೆ ಹೆಚ್ಚಾಗಲಿ. ನಟರಾಜರ ಅವರ ಲೇಖನಿಯ ಪಸೆ ಆರದೇ ಇರಲಿ. ಮಂಜು ಕವಿಯವರಂಥವ್ರಿಗೆ ಇಂಥ ಕೃತಿಗಳು ಅನೇಕವು ಸಾಕ್ಷೀಭೂತವಾಗಿ ಅನೇಕ ಇದರದ ಕೃತಿಗಳನ್ನು ನಾವು ಚಿತ್ರ ಮಾಡ್ತಾ ಇರಲಿ. ಶಿವಾನಂದರು ಇಂಥ ಪುಸ್ತಕಗಳ ಅನೇಕವನ್ನು ತಮ್ಮ ಪ್ರಜ್ಞಾಲಯದಿಂದ ತರ್ತಾ ಹೋಗಲಿ. ಇನ್ನು ಇವತ್ತು ಅವರು ಪದೋಚ್ಚಾರ ಶಿರೋಮಣಿ ಅಂತ ಹೇಳಿದ್ದಾರೆ. ಕನ್ನಡವನ್ನು ಬಳಸಿದ ತಪ್ಪಿಗಾಗಿ ಇದನ್ನು ನಾವು ಅನುಭವಿಸಲೇಬೇಕು. ಯಾಕೆಂದರೆ ಕನ್ನಡವನ್ನು ಮಾತಾಡ್ಬಿಟ್ಟಿದ್ದೇವಲ್ಲ, ಇತರರು ಮಾತಾಡಿಲ್ಲ ಅನ್ನೋ ಕಾರಣಕ್ಕಾಗಿ ನಾನು ಸಿಕ್ಕಾಕೊಂಡ್ಬಿಟ್ಟೆ ಇವ್ರ ಕೈಯಲ್ಲಿ. ಯಾವ ಕನ್ನಡ ಸಾಹಿತ್ಯದ ವಿಚಾರಕ್ಕೆ ಬಂದಾಗ ಒಬ್ಬ ದಡ್ಡ ಶಿಖಾಮಣಿಯನ್ನು ಕನ್ನಡ ಪದೋಚ್ಚಾರ ಶಿರೋಮಣಿ ಅಂತ ಹೇಳ್ತಿದ್ದಾರೆ. ಶಿಖಾಮಣಿ ಒಬ್ಬ ಶಿರೋಮಣಿ ಆಗಿದ್ದಾನೆ. ಅದು ನಮ್ಮ ಹಿರಿಯರಾದಂಥ ಮಾನ್ಯ ಗೌರವ್ ಅವರು, ನಾನು ಅದನ್ನು ತುಂಬ ಅಭಿಮಾನದ ಸ್ವೀಕಾರ ಮಾಡ್ತೇನೆ. ವಿಶ್ವಾಸದಲ್ಲಿ ಶ್ವಾಸ ಇದೆ ಅಂತ ಎಂದೂ ಹೇಳ್ಕೊಳ್ತೇವೆ. ಶ್ವಾಸವಿದ್ದರೆ ಮಾತ್ರ ವಿಶ್ವಾಸ ಪೂರ್ತಿಯಾಗುತ್ತೆ. ಅಭಿಮಾನದಲ್ಲಿ ಮಾನ ಇದೆ ಅಂತ, ಮಾನವಿದ್ದಲ್ಲಿ ಮಾತ್ರ ಅಭಿಮಾನ ಪೂರ್ಣವಾಗುತ್ತೆ. ಹಾಗಾಗಿ ಅಭಿಮಾನ ವಿಶ್ವಾಸದಿಂದ ಅವ್ರು ಕೊಡಮಾಡುವಂಥ ಇಂಥ ಅತಿಶಯ ತನಿಸ್ಕೊಳ್ಳುವಂಥ ಇಂಥ ಉಪಾಧಿಗಳನ್ನು ಇದೆಯಲ್ಲ, ಈ ಉಪಾಧಿಯನ್ನು ಸ್ವೀಕಾರ ಮಾಡಬೇಕಾದಂಥದ್ದು ತುಂಬ ಲಘುಬಗೆಯಿಂದ, ತುಂಬ ಅಭಿಮಾನದಿಂದ. ಆದರೆ ನಮಗೆ ಮನ್ನಣೆಯ ದಾಹ ಎಲ್ಲಕ್ಕೂ ಮಿಗಿಲು ತಿನ್ನುವುದು ಆತ್ಮವನಿ ಅಂತ ಗುಂಡಪ್ಪರು ಹೇಳಿಬಿಟ್ಟಿದ್ದಾರೆ. ಮನ್ನಣೆಯ ದಾಹ ಇದೆಯಲ್ಲ, ಅದು ತುಂಬ ಮಿಗಿಲಂತೆ, ಆದರೆ ಅದರ ಆತ್ಮವನ್ನು ತಿಂದುಬಿಡುತ್ತೆ. ಹೊಗಳಿಕೆಯ ಹೊನ್ನ ಶೂಲಕ್ಕೂ ಗಾಯವಾಗುತ್ತೆ, ನೋವಾಗುತ್ತೆ ಅಂತ ದೊಡ್ಡವರು ಹೇಳೋಗಿದ್ದಾರೆ. ಇದನ್ನು ತುಂಬ ವಿನೀತ ಭಾವದಿಂದ ಅವರು ಅಭಿಮಾನ ದೊಡ್ಡದು, ವಿಶ್ವಾಸ ದೊಡ್ಡದು ಅನ್ನೋ ಭಾವಕ್ಕಾಗಿ, ತಿಕ್ಲುರಾಮದಲ್ಲಿ ನಡ್ಕೊಟ್ಟಂಥ ಅವಕಾಶಕ್ಕಾಗಿ, ಹಾಕಿದ ಅನ್ನಕ್ಕಾಗಿ, ಅನ್ನ ಅವಕಾಶಗಳಿಗಾಗಿ ನಾನು ಆಭಾರ ಮನ್ನಣೆ ವ್ಯಕ್ತಪಡುತ್ತೇನೆ. ಎಂದಿನಂತೆ ಸಭೆ ಮೇಲೆ ನಮ್ಮ ಅನುಪಮ ಭಟ್ರ ಜೊತೆಗೆ ತಮ್ಮೆಲ್ಲರೂ ತಾವು ಬಂದಿದ್ದೀರಿ. ಹಾಗಾಗಿ ನಾನು ಎಂದಿನಂತೆ ಬಾಗಿದ ಶಿರ ಮತ್ತು ಮುಗಿದ ಕರೆದ ನಮ್ಮದೊಟ್ಟಿಗೆ ಇದು ಸಾಕಾರಗೊಳ್ಳಿ ಅನುಕೂಲವಾಗಿ ಎಂದು ಬೇಡ್ತೀನಿ. ನಮಸ್ಕಾರ. ಹಾಗೂ ಮಾಧ್ಯಮ ಮಿತ್ರರಿಗೆ ನನ್ನ ಆತ್ಮಪೂರ್ವಕ ವಂದನೆಗಳು. ಸ್ನೇಹಿತರೆ, ಮಂಜು ಕವಿ ಅವರ ಮೂಲಕ ನನಗೆ ಡಾಕ್ಟರ್ ನಟರಾಜ್ ಅವರ ಪರಿಚಯ ಆಯಿತು. ಪ್ರಾರಂಭದಲ್ಲಿ ಅವರು ಬಂದು ನನ್ನ ಬಳಿ, ನಾನೊಂದು ಕಾದಂಬರಿ ಬರಿತಾ ಇದ್ದೀನಿ ಸರ್, ನಿಮ್ಮ ಪ್ರಕಾಶನದಲ್ಲಿ ಅದನ್ನು ಪ್ರಕಟಣೆ ಮಾಡಬೇಕು ಅಂತ ನನಗೆ ಕೇಳ್ಕೊಂಡ್ರು. ನಾನು ಸಹಜವಾಗಿ ಏನು ಕಥೆ ಬರಿತಾ ಇದ್ದಾರೆ ಏನು ಅಂತ ಅವ್ರಿಗೆ ಕೇಳಿದೆ. ಅವರು ತಿಕ್ಕಲು ರಾಮ ಅನ್ನೋ ಒಂದು ಕಾದಂಬರಿ ಸಾರ್ ಅಂದರು. ನನಗೆ ನಿಜವಾಗ್ಲೂ ಆಶ್ಚರ್ಯ ಆಯಿತು. ತಿಕ್ಕಲು ರಾಮ ಅನ್ನೋ ಹೆಸರೇ ಒಂದು ನಗು ಬರೆಸ್ತದೆ ನನಗೆ. ಹೌದಾ, ತಿಕ್ಕಲು ರಾಮ ಅನ್ನೋ ಕಾದಂಬರಿ ಹೇಗಿರುತ್ತೆ ಏನು ಅನ್ನೋದ್ರ ಬಗ್ಗೆ ಕೇಳಿದಾಗ ಅದರ ಬಗ್ಗೆ ಅವರು ಸಂಕ್ಷಿಪ್ತವಾಗಿ ವಿಷಯಗಳನ್ನು ಹೇಳ್ತಾ ಹೋದಾಗ ನಿಜವಾಗಲೂ ನನಗೆ ಬಹಳಷ್ಟು ಆಶ್ಚರ್ಯವಾಯಿತು. ತಿಕ್ಕಲು ರಾಮ ಅದು ಸಾಧಾರಣ ಕಥೆಯಲ್ಲ. ಆ ಕಥೆಯ ಒಡಲಲ್ಲಿ ಬಹಳಷ್ಟು ಪರಿಸರದ ಬಗ್ಗೆ ವಿಷಯಗಳಿದ್ದಾವೆ ಅನ್ನೋದು ನನಗೆ ಅರ್ಥ ಆಯಿತು. ಆಮೇಲೆ ಅವರು ಬರವಣಿಗೆ ಹೇಗಿರುತ್ತೆ ನೋಡೋಣ ಅಂತಂದಾಗ ಅವರು ಆ ಕಾದಂಬರಿಯನ್ನು ಬರೆದು ತಂದು ನನಗೆ ತೋರಿಸಿದಾಗ ನಾನು ನಿಜಕ್ಕೂ ತುಂಬನೇ ಖುಷಿ ಆಯಿತು ನನಗೆ. ಡಾಕ್ಟರ್ ನಟರಾಜ್ ಅವರು ಇದು ಮೊದಲ ಕಾದಂಬರಿ, ಮೊದಲ ಪ್ರಯತ್ನ ಇದು. ಈ ಮೊದಲ ಪ್ರಯತ್ನದಲ್ಲಿ ಇವರು ಇಷ್ಟು ವೈಶಿಷ್ಟ್ಯಪೂರ್ಣವಾಗಿ ಕಾದಂಬರಿಯನ್ನು ಬರೆದಿದ್ದಾರಲ್ಲ ಅಂತ ನನಗೆ ಬಹಳ ಸಂತೋಷ ಆಯಿತು. ಹಾಗೆ ನಾನು ರಂಗಕಮ್ಮಿ ಮಾಲತಿ ಸರೋಜವರ ಬಗ್ಗೆ, ಭಾನು ಮುಷ್ತಾಕ್ ಅವರ ಬಗ್ಗೆ ಪುಸ್ತಕವನ್ನು ಬರೆದಿದ್ದೆ. ಕನ್ನಡ ಪುಸ್ತಕ ಪ್ರಾಧಿಕಾರ ಪ್ರಕಟಣೆ ಮಾಡಿದೆ. ಮತ್ತು 12 ನಾಟಕಗಳು, ಕೃಷ್ಣದೇವರಾಯನ ಬಗ್ಗೆ ಕೇವಲ 12 ನಾಟಕಗಳನ್ನು ಬರೆದಿದ್ದೆ, ಅದು ಪ್ರಕಟಣೆಯಾಗಿದೆ. ನಂತರ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ 25 ನಾಟಕಗಳನ್ನು ಬರೆದಿದ್ದೀನಿ. ಕನ್ನಡ ಪುಸ್ತಕ ಪ್ರಾಧಿಕಾರ ಅದನ್ನು ಪ್ರಕಟಣೆ ಮಾಡ್ತಾ ಇದೆ. ಇದರ ಜೊತೆಯಲ್ಲಿ ನನ್ನದೇ ಆದ ಕಥಾ ಸಂಕಲನಗಳು, ಕಾದಂಬರಿಗಳು, ವ್ಯಕ್ತಿ ಕುರಿತಂತೆ ಅನೇಕ ಪುಸ್ತಕಗಳನ್ನು ನಾನು ಪ್ರಕಟಣೆ ಮಾಡಿದ್ದೀನಿ. ಡಾಕ್ಟರ್ ನಟರಾಜ್ ಅವರ ಈ ಪುಸ್ತಕ ಪ್ರಕಟಣೆ ಮಾಡೋದಕ್ಕೆ ನನಗೆ ಅವಕಾಶ ಸಿಕ್ಕಿದ್ದು ನನಗೆ ತುಂಬ ಸಂತೋಷ ತಂದಿದೆ ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದಗಳು ಎಲ್ಲರಿಗೂ. ಧನ್ಯವಾದಗಳು ಶಿವಾನಂದ್ ಸರ್. ಆಸೀನರಾದ ನನ್ನ ತಂದೆಯವರು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ದೊಡ್ಡರಂಗೇಗೌಡ ಅವರು, ಕನ್ನಡದ ಮೇರು ನಟರಾಗಿರ್ತಕ್ಕಂಥ ಚಲನಚಿತ್ರ ನಿರ್ದೇಶಕರಾದ
ಕನ್ನಡ ಭಾಷೆ ಪದ ಶಿರೋಮಣಿ ಅಂತ ಪ್ರಶಸ್ತಿಯನ್ನು ಪದಕವನ್ನು ಪಡ್ಕೊಂಡಿರ್ತಕ್ಕಂಥ ಡಾಕ್ಟರ್ ಸುಚೇಂದ್ರ ಪ್ರಸಾದ್ ಅವರೇ, ಈ ಕಿತ್ತೂರು ರಾಮ ಕಾದಂಬರಿಯ ಲೇಖಕರು ಆಗಿರ್ತಕ್ಕಂಥ ಶ್ರೀಯುತ ಡಾಕ್ಟರ್ ನಟರಾಜ್ ಸರ್ ಅವರೇ, ಸಂಗೀತ ನಿರ್ದೇಶಕರು, ಚಿತ್ರ ನಿರ್ದೇಶಕರು, ಸಾಹಿತಿಗಳು ಆದ ಮಂಜು ಕಾಗೆ ಅವರೇ, ಲೇಖಕರಾಗಿರ್ತಕ್ಕಂಥ ಶಿವಾನಂದ ಸರ್ ಅವರೇ, ಹಾಗೂ ಪತ್ರಿಕಾ ಮಿತ್ರರೇ, ಸಮೂಹ ಮಾಧ್ಯಮದ ಮಿತ್ರರೇ, ಅಕ್ಕಮಹಾದೇವಿಯ ವಚನ ನನಗೆ ನೆನಪಾಗ್ತಾ ಇದೆ. ಶಬ್ದದೊಳಗೊಂದು ಮನೆಯ ಮಾಡಿ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆಂತಯ್ಯ ಅನ್ನುವಂಥ ಈ ಸಾಲು, ವಚನದ ಆ ಸಾಲು ನೆನಪಾಗ್ತಾ ಇದೆ. ಇಂಥ ಒಂದು ಈ ಆವರಣ ಕ್ಷೇತ್ರದಲ್ಲಿ ಒಂದು 4 ಮಾತಾಡೋದಕ್ಕೆ ಅವಕಾಶವನ್ನು ಕಿತ್ತೂರು ರಾಮ ಈ ಚಿತ್ರತಂಡದವರು ನನಗೆ ಕೊಟ್ಟಿದ್ದಾರೆ. ನೋಡಿ, ಕಾದಂಬರಿ ಅಂತಕ್ಕಂಥದ್ದು ನಿನ್ನೆ ಮೊನ್ನೆಯಿಂದ ಬಂದಿರತಕ್ಕಂಥ ವಿಚಾರ ಅಲ್ಲ, ಅದೊಂದು ದೊಡ್ಡ ಸಾಹಿತ್ಯ ಪರಂಪರೆ. ಕನ್ನಡ ಸಾಹಿತ್ಯದಲ್ಲಿ ನಾವು ಕಾದಂಬರಿಯನ್ನು ಬಂಗಾಳದ ಭಾಷೆಯನ್ನು ಭಾಷಾಂತರ ಮಾಡೋದ್ರ ಮೂಲಕ, ಇಂಗ್ಲೀಷನ್ನು ಕಾದಂಬರಿಯನ್ನು ಭಾಷಾಂತರ ಮಾಡೋದ್ರ ಮೂಲಕವಾಗಿ ನಾವು ನಮ್ಮದಾಗಿಸಿಕೊಂಡಿದ್ದೆವು. ಸರಿಸುಮಾರು 19ನೇ ಶತಮಾನದ ಕೊನೆಯಲ್ಲಿ ಈ ಒಂದು ಸಾಹಿತ್ಯ ಪ್ರಕಾರವನ್ನು ಪ್ರಾರಂಭಿಸುವಂಥ ಒಂದು ನಿಟ್ಟನ್ನು ನಾವು ಕಾಣ್ತಾ ಹೋಗ್ತೀವಿ. ಉದಾಹರಣೆಗಳಿಗೆ ಈ ಮುದ್ರಾ ಮಂಜೂಷ, ಕೆಂಪು ನಾರಾಯಣನು ಬರೆದಿರ್ತಕ್ಕಂಥ ಮುದ್ರಾ ಮಂಜೂಷ, ಇದನ್ನು ನಾವು ಗಂಭೀರವಾಗಿ ಅಧ್ಯಯನವಾಗಿ ತೆಗೆದುಕೊಳ್ಬೇಕಾಗುತ್ತೆ. ನಂತರದಲ್ಲೇ ನಾವು ಈ ಕಾದಂಬರಿಯನ್ನು ಬಹಳ ಮುಖ್ಯವಾಗಿ ಐತಿಹಾಸಿಕ, ಪೌರಾಣಿಕ ಮತ್ತು ಸಾಮಾಜಿಕ ಅಂತ ನಾವು ಅದನ್ನು ವಿಭಾಗಿಸ್ಕೊಳ್ತೀವಿ. ನಮಗೆ ಸಮಾಜದಲ್ಲಿ ನಡೀತಕ್ಕಂಥ ಘಟನೆಗಳ ವಸ್ತುಸ್ಥಿತಿ ಏನಿದೆ ಅದನ್ನು ಕಾದಂಬರಿಯ ಕಥೆಯಾಗಿಯೋ ವಸ್ತುವಾಗಿಯೋ ನಾವು ಪಡ್ಕೊಂಡಾಗ ಅದು ಸಾಮಾಜಿಕ ಕಾದಂಬರಿ ಆಗುತ್ತೆ. ಕನ್ನಡದ ಮೊಟ್ಟ ಮೊದಲ ಕಾದಂಬರಿ, ಸಾಮಾಜಿಕವಾಗಿರ್ತಕ್ಕಂಥ ಕಾದಂಬರಿ ಕೇಸರಿ ವಿಲಾಸ. ವೆಂಕಟ ಸುಬ್ಬರಾಯರು ಇದನ್ನು ಬರೀತಾರೆ. ಕನ್ನಡದ ಸ್ವತಂತ್ರ ಸಾಮಾಜಿಕ ಕಾದಂಬರಿ. ನಂತರದಲ್ಲಿ ನಾವು ಕಾಣುವಂಥದ್ದು ಗೊಲ್ವಾಡಿ ವೆಂಕಟರಾಯರ ಇಂದಿರಾಬಾಯಿ. ನೋಡಿ, ಅವರು ಒಂದು ಈ ರೂಪರೇಷನ್ನು ಹಾಕಿಕೊಂಡಿರ್ತಕ್ಕಂಥ ಆ ದಾರಿಯಲ್ಲೇ ನಂತರದಲ್ಲಿ ಹಲವಾರು ನಾವು ಕಾದಂಬರಿಗಳನ್ನು ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಕಾಣೋದಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಶಿವರಾಮ ಕಾರಂತರು 88 ಕಾದಂಬರಿಗಳನ್ನು ಬರೆದಿದ್ದಾರೆ. ಕುವೆಂಪು ಕೇವಲ ಮೇರುಕವಿ ಅಷ್ಟೇ ಅಲ್ಲ, ಮಹಾಕವಿ ಅಷ್ಟೇ ಅಲ್ಲ, 2 ಅತ್ಯುತ್ತಮವಾಗಿರ್ತಕ್ಕಂಥ ಮೇರು ಕಾದಂಬರಿಗಳನ್ನು ಬರೆದು, ಮನೆಗಳಲ್ಲಿ ಮದುಮಗಳು, ಕಾನೂರು ಸುಬ್ಬಮ್ಮ ಹೆಗಡೆತಿ ಅಂತಕ್ಕಂಥ ಕಾದಂಬರಿಗಳನ್ನು ಬರೆದು ಹೇಗೆ ಪ್ರಾದೇಶಿಕತೆಯ ಒಂದು ಸೊಗಡನ್ನು ಅವರು ಹೇಳ್ತಾ ಹೋಗ್ತಾರೆ. ನೋಡಿ, ಅಂದರೆ ಭಾಷೆ, ಬದುಕಿನ ರೀತಿ, ಅಲ್ಲಿಯ ಪ್ರಾದೇಶಿಕತೆ, ಇದನ್ನೆಲ್ಲ ಅದನ್ನು ಓದಿದಾಗ ಈ ಕಿತ್ತೂರು ರಾಮನಲ್ಲೂ ಸಹ ಈ ಪ್ರಾದೇಶಿಕತೆ ಇರೋದನ್ನು ನಾವು ನೋಡ್ತೀವಿ. ಗ್ರಾಮೀಣ ಪರಿಸರ, ಈ ಗ್ರಾಮೀಣ ಪರಿಸರದಲ್ಲಿ ಜನ ಬದುಕುವಂಥ ರೀತಿ, ಅವ್ರು ಇಟ್ಕೊಳ್ತಕ್ಕಂಥ ಆಶಯಗಳು ಭಾಳ ಮುಖ್ಯ ಆಗ್ತಾ ಹೋಗುತ್ತೆ. ಹಳ್ಳಿ ಪರಿಸರದಲ್ಲಿ ಬೆಳೆದಿರ್ತಕ್ಕಂಥವನು ನಂತರದಲ್ಲಿ ಓದಿ ವಿದ್ಯಾವಂತನಾಗಿ BA ಪಡ್ಕೊಂಡು BA ಇಂಜಿನಿಯರ್ ಆಗಿ ನಂತರದಲ್ಲಿ ಒಬ್ಬಳು ಹುಡುಗಿನ ಪ್ರೀತಿಸ್ತಾನೆ. ಆದರೆ ಸಮಾಜದ ದುರಂತವೋ ಏನೋ, ಇವತ್ತು ನಮ್ಮಲ್ಲಿ ಜಾತೀಯತೆ ಇದೆ. ಆ ಜಾತೀಯತೆಯ ಭೇದದಿಂದಾಗಿಯೇ ಈತನಿಗೆ ಆ ಹೆಣ್ಣಿನ ಕಡೆಯವರು ಮದುವೆ ಮಾಡಿಕೊಡೋದಕ್ಕೆ ಒಪ್ಪೋದಿಲ್ಲ. ಕೊನೆಗೆ ಅಲ್ಲಿಯ ಆ ಹಳ್ಳಿಯನ್ನು ಬಿಟ್ಟು ಆತ ಹಾಸನದ ಮತ್ತೊಂದು ಹಳ್ಳಿಗೆ ಬರ್ತಾನೆ. ಆ ಹಾಸನದ ಹಳ್ಳಿಗೆ ಬಂದು ತಾನು ಮತ್ತೆ BA ಇಂಜಿನಿಯರ್ ಆಗಿ ಇದ್ದರೆ ಆ ಹುಡುಗಿ ತಂದೆ ತಾಯಿಗಳಿಗೋ ಕುಟುಂಬದವ್ರಿಗೋ ಗೊತ್ತಾಗುತ್ತೆ ಅಂದ್ಬಿಟ್ಟು ಆತ ಕೂಲಿ ನಾಲಿ ಮಾಡಿಕೊಂಡು ಜೀವನ ನಡೆಸ್ತಾ ಹೋಗ್ತಾನೆ. ಮತ್ತು ಪರಿಸರದ ಬಗ್ಗೆ ವಿಶೇಷ ಕಾಳಜಿಯನ್ನು ಹೊಂದ್ಕೊಂಡಿರ್ತಾನೆ. ಈ ಬಾಟ್ಲು ಬಿಸಾಕಿದರೆ, ಕವರುಗಳು ಬಿಸಾಕಿದರೆ ಅದನ್ನೆಲ್ಲ ಒಂದು ರೀತಿಯಲ್ಲಿ ಶುಚಿ ಮಾಡಿ ಸಣ್ಣ ಪುಟ್ಟ ಗಿಡಗಳನ್ನು ಬೆಳೆಸುವಂಥ, ಸಸಿಗಳನ್ನು ನೆಡುವಂಥ, ಅದಕ್ಕೆ ಗೊಬ್ಬರ ನೀರು ಹಾಕುವಂಥ ಈ ಕಾರ್ಯಗಳನ್ನು ಮಾಡ್ತಾ ಹೋಗ್ತಾನೆ. ಸೊ ಈ ಮೂಲಕವಾಗಿಯೇ
ಸರಿಸುಮಾರು 25 ವರ್ಷಗಳನ್ನು ಕಳೀತಾನೆ. ನಂತರದಲ್ಲಿ ಒಂದು ಕಾಡಿನ ಪರಿಸರ, ಸರ್ಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕಾಡಿನ ಪರಿಸರದ ಆವರಣ ಸುಮಾರು 5 ಎಕರೆ ಜಾಗವನ್ನು ಆತ ಪಡ್ಕೊಂಡು ಅಲ್ಲಿ ಮರಗಳನ್ನು ಬೆಳೆಸುವಂಥ ಕಾರ್ಯಕ್ರಮ ಮಾಡ್ತಾನೆ. ಪರಿಸರವನ್ನು ಯಾರು ಪರಿಸರವನ್ನು ಒಂದು ರೀತಿಯಲ್ಲಿ ಪ್ರೀತಿಯಿಂದ ಕಾಣೋದಿಲ್ಲ, ಯಾರು ಒಂದು ರೀತಿಯಲ್ಲಿ ಅದಕ್ಕೆ ವಿರುದ್ಧವಾಗಿ ನಡ್ಕೋತಾರೆ, ಯಾರು ಪರಿಸರಕ್ಕೆ ಹಾನಿಯನ್ನು ಉಂಟು ಮಾಡ್ತಾರೆ, ಅದರ ವಿರುದ್ಧವಾಗಿ ಹೋರಾಟವನ್ನು ಮಾಡ್ತಾ ಹೋಗ್ತಾನೆ. ಆ ಒಂದು ಚಿತ್ರಣ ಈ ಕಾದಂಬರಿಯಲ್ಲಿದೆ. ನೋಡಿ, ಮನುಷ್ಯನಾಗಿರ್ತಕ್ಕಂಥವನು ಪರಿಸರದ ಒಂದು ಭಾಗವೇ ಹೊರತು ಪರಿಸರವನ್ನು ನಾನು ಗೆಲ್ತೀನಿ ಅನ್ನುವಂಥ ಅಹಂಕಾರದವನಲ್ಲ. ಪರಿಸರವನ್ನಾಗಲಿ ಅಥವಾ ಪ್ರಕೃತಿಯನ್ನಾಗಲಿ ಮನುಷ್ಯ ಮೀರಕ್ಕೆ ಸಾಧ್ಯ ಇಲ್ಲ. ಪ್ರಕೃತಿಯ ಜೊತೆಯಲ್ಲೇ ಅವಿನಾಭಾಜ್ಯ ಅಂಗವಾಗಿ ಆತ ಜೀವಿಸಬೇಕಾಗುತ್ತೆ ಹೊರತು ಅದನ್ನು ಅರ್ಥ ಮಾಡಿಕೊಂಡು ತಿಳ್ಕೊಂಡು ಪರಿಸರದಲ್ಲಿ ಬದುಕ್ತಾ ಇರ್ತಕ್ಕಂಥ ಬೇರೆ ಬೇರೆ ಈ ಪ್ರಾಣಿ ಪಕ್ಷಿಗಳನ್ನು ಸಹ ನನ್ನಂತೆಯೇ ಅಂತ ಭಾವಿಸಿಕೊಂಡು ಆ ಸಮಾನತೆಯನ್ನು ಆತ ಗುರುತಿಸಬೇಕಾಗುತ್ತೆ. ಇದು ಬಹಳ ಮುಖ್ಯ. ಇವತ್ತು ಆಧುನಿಕತೆ ಬೆಳೀತಾ ಇರ್ಬೋದು, ತಂತ್ರಜ್ಞಾನ ಬೆಳೀತಾ ಇರ್ಬೋದು, ಆದರೆ ಮನುಷ್ಯ ಎಲ್ಲಿ ಹೋಗ್ತಾ ಇದ್ದಾನೆ? ಯಾವುದೋ IT BT ಈ ಕಂಪನಿಗಳು ಕಟ್ಟೋದಕ್ಕೋ, ಮಾಲನ್ನು ಕಟ್ಟೋದಕ್ಕೋ, ಮಾರ್ಟನ್ನು ನಿರ್ಮಾಣ ಮಾಡೋದಕ್ಕೋ, ಫ್ಲೈಓವರ್ ನಿರ್ಮಾಣ ಮಾಡೋದಕ್ಕೋ ಇವತ್ತು ಕೆರೆಗಳನ್ನು ಹಾಳು ಮಾಡಿದ್ದೀವಿ ನಾವು. ನಮ್ಮಲ್ಲಿ ಬೆಂಗಳೂರಿನಲ್ಲಿ ಎಷ್ಟು ಕೆರೆ ಉಳಿಸ್ಕೊಂಡಿದ್ದೀವಿ ನಾವು. ಹಾಗಾಗಿ ಗಿಡ ಮರಗಳನ್ನು ನಾವು ಬೆಳೆಸಲಿಲ್ಲ, ಕಾಪಾಡಿಕೊಳ್ಳಿಲ್ಲ ಅಂತಂದರೆ ಈಗಲೇ ನಾವು ಅಪಾಯವನ್ನು ಎದುರಿಸ್ತಾ ಇದ್ದೀವಿ. ಬಿಸಿಲಿನ ಝಳ ತಡೆಯೋಕ್ಕಾಗ್ತಾ ಇಲ್ಲ. ಹಿರಿಯ ಪೂಜ್ಯ ಎಲ್ಲ ಗುರು ಹಿರಿಯರಿಗೆ ನಾನು ನಮಸ್ಕರಿಸುತ್ತಾ ನನ್ನ ಮಾತುಗಳನ್ನು ಹೇಳ್ತೇನೆ. ತಿಕ್ಲೂ ರಾಮ ಕಾದಂಬರಿ ಒಂದು ಅದ್ಭುತವಾದ ಕಾದಂಬರಿ. ಇದು ಈ ಪುಸ್ತಕನ ಪ್ರತಿಯೊಬ್ಬರೂ ಓದಬೇಕು ಅಂತೇಳಿ ನಾನು ಮನಸಾರೆ ಕೇಳ್ಕೊತಾ ಇದ್ದೀನಿ. ಆ ಪುಸ್ತಕ ಓದೋದ್ರಿಂದ ಯಾವ ರೀತಿ ನಿಮ್ಮ ಬೆಳವಣಿಗೆಯಲ್ಲಿ ಯಾವ ರೀತಿ ಬದಲಾಗುತ್ತೆ ನಿಮ್ಮ ಜೀವನದಲ್ಲಿ ಅನ್ನೋದು ಈ ಪುಸ್ತಕದಲ್ಲಿ ಭಾಳ ಸ್ಪಷ್ಟವಾಗಿ ನಮ್ಮ ಡಾಕ್ಟರ್ ರಾಜ್ವೀರ್ ಸರ್ ಅವರು ಈ ಪುಸ್ತಕದಲ್ಲಿ ಬರೆದಿದ್ದಾರೆ. ಪರಿಸರದ ಬಗ್ಗೆ ನಮಗೆ ಯಾವ ರೀತಿ ಪರಿಸರ ಅಂದರೆ ಏನು, ಪರಿಸರಕ್ಕೆ ಯಾವ ರೀತಿ ನಾವು ಕಾಳಜಿ ವಹಿಸಬೇಕು. ಇವತ್ತು ಪ್ರಕೃತಿ ಮಾತೆ ಇಲ್ಲ ಅಂದರೆ ನಾವು ಯಾರೂ ಇಲ್ಲ. ನಾವು ಇವತ್ತು ಜೀವನ ಪರ್ಯಂತ ನಾವು ಮನೆ ಕಟ್ಟಬೇಕು, ನಾವು ನಮ್ಮ ಮಕ್ಕಳನ್ನ ದೊಡ್ಡ ಮಟ್ಟದಲ್ಲಿ ಓದಿಸ್ಬೇಕು, ನಾವು ಆಸ್ತಿ ಮೇಲೆ ಆಸ್ತಿ ಮಾಡಬೇಕು ಅನ್ನೋದೆಲ್ಲ ಒಂದು ಸುಳ್ಳು. ಯಾಕೆಂದರೆ ಪ್ರಕೃತಿ ಮುಂದೆ ಯಾವುದೂ ಇಲ್ಲ. ನಮಗೆ ಪ್ರಕೃತಿ ಗಾಳಿ, ನೀರು, ಬೆಳಕು ಎಲ್ಲ ಕೊಟ್ಟಿದ್ದೀವಿ. ನಾವು ಪ್ರಕೃತಿಗೆ ಏನು ಕೊಟ್ಟಿದ್ದೀವಿ ಅಂತೇಳಿ ಈ ಪುಸ್ತಕದಲ್ಲಿ ಭಾಳ ಸ್ಪಷ್ಟವಾಗಿ ವರ್ಣನೆ ಮಾಡಿದ್ದಾರೆ. ಈ ಕಾದಂಬರಿಯನ್ನು ನಾವು ಸಿನಿಮಾ ಮಾಡ್ತಾ ಇದ್ದೀವಿ. ಈ ಸಿನಿಮಾಗೆ ಅದ್ಭುತವಾದಂಥ ಒಂದು ಪಾತ್ರನ ನಮ್ಮ ಸುಚೇಂದ್ರ ಪ್ರಸಾದ್ ಸರ್ ಅವರು ಅಭಿನಯಿಸಿದ್ದಾರೆ. ಇದರಲ್ಲಿ ಒಂದು MLA ಪಾತ್ರನ ಅಭಿನಯಿಸಿದ್ದಾರೆ. ಈ ತಿಕ್ಲೂ ರಾಮ ಒಂದು ಕಾದಂಬರಿನ ಸಿನಿಮಾ ಮಾಡಕ್ಕೆ ಹೊರಟಿದ್ದೀವಿ. ಆ ಸಿನಿಮಾದಲ್ಲಿ ಒಂದು ಒಳ್ಳೆಯ ಪಾತ್ರ, ವಿಶೇಷವಾದ ಪಾತ್ರ ನಮ್ಮ ಸುಚೇಂದ್ರ ಪ್ರಸಾದ್ ಸರ್ ಅವರು ಅಭಿನಯಿಸಿದ್ದಾರೆ. ನಮ್ಮ ನಾಯಕ ನಟರಾದ ಡಾಕ್ಟರ್ ರಾಜ್ವೀರ್ ಅವರು ಇದರಲ್ಲಿ ಒಂದು ಅದ್ಭುತ ನಾಯಕ ನಟನಾಗಿ ಅಭಿನಯಿಸಿದ್ದಾರೆ. ಇದಕ್ಕೆ ನಮ್ಮ ಶ್ರುತಿ GB ಅವರು ಒಂದು ಕೋ ಪ್ರೊಡ್ಯೂಸರ್ ಆಗಿ ನಮಗೆ ಸಾಥ್ ಕೊಟ್ಟಿದ್ದಾರೆ. ಈ ಕಾದಂಬರಿಗೆ ಆಶೀರ್ವಾದ ಮಾಡತಕ್ಕ ನಮ್ಮ ದೊಡ್ಡರಂಗೇಗೌಡರು ಸರ್ಗೆ ನನ್ನ ಮನಸ್ಫೂರ್ತಿ ನನ್ನ ಪ್ರಣಾಮಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೆ ಭರತ್ ಸರ್ ಅವರು ಬಂದಿದ್ದಾರೆ. ಹಾಗೆ ನನ್ನ ಆತ್ಮೀಯ ಸ್ನೇಹಿತರಾದಂಥ ನಮ್ಮ ಜಗದೀಶ್ ಅಣ್ಣವ್ರು ಬಂದಿದ್ದಾರೆ. ಅವ್ರಿಗೂ ನನ್ನ ಆತ್ಮೀಯವಾದಂಥ ತುಂಬ ಧನ್ಯವಾದಗಳನ್ನು ಹೇಳ್ತೀನಿ. ಹಾಗೆ ನಮ್ಮ ಈ ಚಿತ್ರಕ್ಕೆ, ನನ್ನ ಪ್ರತಿಯೊಂದು ಸಿನಿಮಾಗೆ ನನಗೆ ಬೆನ್ನೆಲುಬಾಗಿರ್ತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತರು ಅಂತ ಹೇಳ್ಬೋದು, ವಿನು ಮನಸ್ಸವರು ಬಂದಿದ್ದಾರೆ. ಅವರು ನನ್ನ ಪ್ರತಿಯೊಂದು ಪ್ರಾಜೆಕ್ಟಿಗೆ ಒಂದು ಸಪೋರ್ಟ್ ಮಾಡಿಕೊಂಡು ನನ್ನ ಎಲ್ಲಿವರೆಗೂ ಅವರು ಸಿಂಪಲಾಗಿ ಕೂದಿದ್ದಾರೆ. ಅವ್ರದ್ದು ಒಂದು ದೊಡ್ಡ ಶಕ್ತಿ ಅಂತ ಹೇಳ್ಬೋದು. ನನ್ನ ಬೆಳವಣಿಗೆ ಕೂಡ ಅವರು ಒಂದು ದೊಡ್ಡ ಶಕ್ತಿ ಅಂತ ಹೇಳ್ಬೋದು. ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ಹೀಗೆ ಇರಲಿ ಸರ್ ನನ್ನ ಮೇಲೆ. ಹಾಗೆ ಹೆಚ್ಚಿನ ರೀತಿಯಲ್ಲಿ ತಿಕ್ಲೂ ರಾಮ ಕಾದಂಬರಿನ ಎಲ್ಲ ಬುಕ್ ಸ್ಟಾಲಲ್ಲೂ ಇದು ಸಿಗುತ್ತೆ. ದಯವಿಟ್ಟು ಎಲ್ಲರೂ ನೋಡಿ ನಮ್ಮ ಈ ಒಂದು ಕಾದಂಬರಿಗೆ ಆಶೀರ್ವಾದ ಮಾಡಿ. ಹಾಗೆ ಕಾದಂಬರಿ ಮುಖಾಂತರ ಮಾಡ್ತಾ ಇರೋ ಒಂದು ಸಿನಿಮಾಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಬೆಂಬಲ ಇರಲಿ ಅಂತೇಳಿ ನಾನು ಮನಸಾರ ಹೇಳ್ಕೊತಾ ಇದ್ದೀನಿ.